ಬೇರೆ ಬೇರೆ ಐಟಮ್ಗಳಿಗೂ ಕೂಡ GST ಸ್ಲ್ಯಾಬ್ ರೇಟ್ ಬೇರೆ ಬೇರೆ ಇರುತ್ತೆ. ಇವತ್ತಿನ GST ಸ್ಲ್ಯಾಬ್ ರೇಟ್ ಬಂದು 0% ನಿಲ್ ರೇಟೆಡ್ ಅಲ್ಲಿ ಕೆಲವು ಗ್ರೀನರಿ ಐಟಮ್ಗಳಿಗೆ 5%, ಆಮೇಲೆ 12%, 12 ಇಲ್ಲ 18% ಇದೆ. 18% ಅನ್ನು 40%, 0%, 5%, 18% ಅಂಡ್ 40% GST ಸ್ಲ್ಯಾಬ್ ರೇಟ್ ಇದೆ. ಅದ್ರ ಮೇಲೆ ಯಾವ ಯಾವ್ದಕ್ಕೆ ಒಂದೇ ಅಂಗಡಿಯಲ್ಲಿ ಸಿಗುವಂತ ಬೇರೆ ಬೇರೆ ಐಟಮ್ಗಳಿಗೆ ಬೇರೆ ಬೇರೆ GST ಸ್ಲ್ಯಾಬ್ ರೇಟ್ ಇದ್ದಾಗ ಅದನ್ನ ಒಂದೇ ವೋಚರ್ ಅಲ್ಲಿ ಹೇಗೆ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲೇನ್ ಮಾಡಿದೀನಿ, ಕಂಪನಿ ಕ್ರಿಯೇಟ್ ಮಾಡುವ ಸ್ಟೇಟ್ ಅನ್ನ ಕರ್ನಾಟಕ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಟ್ ಆಲ್ಟರ್ GST ರೇಟ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತೀನಿ. ನಂಗೆ ಇಲ್ಲಿ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅನ್ನ ತಗೊಂತಾ ಇದ್ದೀನಿ. ತಗೊಂಡು ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ್ದಾದ್ರು ನಿಮ್ಗೆ ಅನೇಬಲ್ ಆಗ್ಬೇಕು ಅಂತ ಇದ್ರೆ F12 ಬಟನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ್ದನ್ನಾದ್ರೂ ಎಸ್ ಇದ್ರೆ ಇಲ್ಲಿ ನೀವು ತಗೋಬಹುದು. ಸೇವ್ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾನು ವೋಚರ್ ಪಾಸಿಂಗ್ ಹೋಗ್ತಾ ಇದ್ದೀನಿ. ವೋಚರ್ ಪಾಸಿಂಗ್ ಅಲ್ಲಿ ಫಸ್ಟ್ ಒನ್ ರಿಸಿಪ್ಟ್ ವೋಚರ್. ಯಾಕಂದ್ರೆ ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh ಅಂತ ಇದೆ. ಮಿಸ್ಟರ್ ಕೃಷ್ಣ ಅನ್ನೋನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 4 lakh ಇನ್ವೆಸ್ಟ್ ಮಾಡಿದ್ದಾನೆ ಅಂತ. ಸೊ ಇಲ್ಲಿ ನಾನು ಏನ್ ತಗೋಬೇಕು ಅಂದ್ರೆ ಮಿಸ್ಟರ್ ಕೃಷ್ಣ ಇನ್ವೆಸ್ಟರ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಮಾಡುವಾಗ ಅವರು ಸ್ಟೇಟ್ ಅನ್ನ ಗಮನಿಸಬೇಕು. ಸ್ಟೇಟ್ ಕರೆಕ್ಟ್ ಆಗಿ ಹಾಕಿರ್ಬೇಕು. ಯಾಕಂದ್ರೆ ನೀವು ಕಂಪನಿಯಲ್ಲಿ ಯಾವ ಸ್ಟೇಟ್ ಅನ್ನ ಹಾಕಿರ್ತೀರಾ ಆ ಇನ್ವೆಸ್ಟರ್ ಸ್ಟೇಟ್ ಕೂಡ ಅದೇ ಆಗಿರುತ್ತೆ. ಯಾವ ರೂಪದಲ್ಲಿ ಇದೆ ಹಣ? ಕ್ಯಾಶ್. ನೆಕ್ಸ್ಟ್ ಪರ್ಚೇಸ್ ಹ್ಯಾಸ್ ಫಾಲೋಸ್. ಪರ್ಚೇಸ್ ಆಗ್ತಾ ಇದೆ ಫ್ರಮ್ ಯಾರಿಂದ? ರಾಮ್ ರಾವ್ ಅಂಡ್ ಸನ್ಸ್, ಇಂಟರ್ ಸ್ಟೇಟ್ ಮಹಾರಾಷ್ಟ್ರ. ಬೇರೆ ಸ್ಟೇಟ್ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾನಿಲ್ಲಿ ಪರ್ಚೇಸ್ ವೋಚರ್ ಅನ್ನ ತಗೋಬೇಕು. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ GST ಬಾರ್ 001 ಬಾರ್ 2026-27. ನೆಕ್ಸ್ಟ್ ಪಾರ್ಟಿ ನೇಮ್ ರಾಮರಾವ್ ಅಂಡ್ ಸನ್ಸ್. ಕಂಟ್ರಿ ಕ್ರೆಡಿಟ್. ಪರ್ಚೇಸ್ ಅಂಡರ್ ರೂಪಲ್ಲಿ ಪರ್ಚೇಸ್ ಅಕೌಂಟ್. ಇಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್. ಹಾಗೆ ಇಲ್ಲಿ ಗೂಡ್ಸ್. ನೆಕ್ಸ್ಟ್ ಐಟಮ್ ಅನ್ನ ತಗೊಂತಾ ಇದ್ದೀನಿ. ಈಗ ಐಟಮ್ ಅನ್ನ ಒಂದೊಂದು ಐಟಮ್ ರೈಸ್ ಇದೆ. ಇಲ್ಲಿ ಬಂದು ಕ್ರಿಯೇಟ್ ಮಾಡುವಾಗ ನೀವು ಫುಡ್ ಐಟಮ್ಸ್ ಅಂತ ಕ್ರಿಯೇಟ್ ಮಾಡಬಹುದು, ಅಥವಾ ಸ್ಟೇಷನರಿ ಅಂತ ಕ್ರಿಯೇಟ್ ಮಾಡಬಹುದು, ಅಥವಾ ಗ್ಲಾಸರಿ ಅಂತ ಕ್ರಿಯೇಟ್ ಮಾಡಬಹುದು. ನಾನು ಸ್ಟೇಷನರಿ, ಯಾಕಂದ್ರೆ ಎಲ್ಲೋ ಫುಡ್ ಐಟಮ್ ಇಲ್ಲ ನಾನು ತಗೊಂಡಂತ ಐಟಮ್ ಅಲ್ಲಿ, ಆದ್ರಿಂದ ನಾನು ಇಲ್ಲಿ ಸ್ಟೇಷನರಿ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಪೆಸಿಫೈ ಡೀಟೇಲ್ಸ್ ಇಯರ್ ಅಂತ ಗ್ರೂಪ್ ಅಲ್ಲಿ ತಗೋಬೇಕು. GST ಅನ್ನ ಅನೇಬಲ್ ಮಾಡ್ಕೋಬೇಕು. ನೆಕ್ಸ್ಟ್ ರೈಸ್ ಅನ್ನೋದು ಬ್ಯಾಗ್ ಅಥವಾ KG ಲೆಕ್ಕದಲ್ಲಿ ತಗೊಂತೀವಿ. ಇಲ್ಲಿ ಬ್ಯಾಗ್ ಲೆಕ್ಕದಲ್ಲಿ ತಗೊಂಡಿದ್ದೀನಿ. ಬ್ಯಾಗ್ಸ್. ಸೊ UQC ಯೂನಿಟ್ ಕ್ವಾಂಟಿಟಿ ಕೋಡ್ ಅಂತ ಹೇಳ್ತಾರೆ. GST ಬಂದಾಗ ಇದನ್ನ ಎಂಟ್ರಿ ಮಾಡಲೇಬೇಕು. ಸೊ ಇದನ್ನ ನಾನು ಬ್ಯಾಗ್ಸ್. ನೆಕ್ಸ್ಟ್ ಸ್ಪೆಸಿಫೈ ಡೀಟೇಲ್ಸ್ ಇಯರ್. ಇಲ್ಲಿ ಟ್ಯಾಕ್ಸೇಬಲ್ 0% ಇರೋದ್ರಿಂದ ನಾನು 0% ಅಂದ್ರೆ ಎಂಟ್ರಿ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ 20 ಬ್ಯಾಗ್ಸ್ ಇದೆ, 950 rupees ಇದೆ. ಇಲ್ಲಿ GST ಬೇಡ. ನೆಕ್ಸ್ಟ್ ಸೋಪ್ಸ್. ಇದು ಕ್ವಾಂಟಿಟಿ ಬಂದು ಪೀಸಸ್. ಸ್ಪೆಸಿಫೈ ಡೀಟೇಲ್ಸ್ ಇಯರ್. ಟ್ಯಾಕ್ಸೇಬಲ್ ಬಂದು 5%. ಅಕಸ್ಮಾತ್ ನಿಮ್ಗೆ ಇಲ್ಲೇ GST ಅನ್ನೋದು ಕಟ್ ಆಗ್ಬೇಕು ಆಟೋಮೆಟಿಕ್ ಅಂತ ಇದ್ರೆ ನೀವು F12 ಬಟನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. F12 ಬಟನ್ ಅನ್ನ ಪ್ರೆಸ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ
ಎಂಟ್ರಿ ಇದೆ ಡೈರೆಕ್ಟ್ ಆಗಿ 45 specified details here 5. ನೆಕ್ಸ್ಟ್ ಸೋಪ್ ಆಯ್ತು. ಸಾಲ್ಟ್ ಬಂದು ಪ್ಯಾಕೆಟ್ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಪ್ಯಾಕ್ ನೆಕ್ಸ್ಟ್ ಪರ್ಫ್ಯೂಮ್ ಬಾಟಲ್ಸ್ ಪರ್ಫ್ಯೂಮಿಗೆ 12%, ಪರ್ಫ್ಯೂಮ್ 5%, 12 5 ಅಲ್ಲ 12%. ಪರ್ಫ್ಯೂಮ್ ಬಂದು 30 ಬಾಟಲ್ಸ್ 120. ಸ್ಪೆಸಿಫೈಡ್ ಡೀಟೇಲ್ಸ್ ಹಿಯರ್ ಟ್ಯಾಕ್ಸೇಬಲ್ 12%. ನೆಕ್ಸ್ಟ್ ಹೇರ್ ಆಯಿಲ್ಸ್ ಇದು ಕೂಡ ಬಾಟಲ್ ಲೆಕ್ಕದಲ್ಲಿ ತಗೋತೀವಿ 12%. ನೆಕ್ಸ್ಟ್ ಟೂತ್ ಪೇಸ್ಟ್ ಸೆಟ್ಸ್ ಲೆಕ್ಕದಲ್ಲಿ ತಗೊಂತೀವಿ ನೆಕ್ಸ್ಟ್ ಶಾಂಪೂ ನೆಕ್ಸ್ಟ್ ಶೇವಿಂಗ್ ಕ್ರೀಮ್ specified details here taxable 12%. Next tooth powder
ನೆಕ್ಸ್ಟ್ ಈಗ ಇಲ್ಲಿ ಡಬಲ್ ಎಂಟರ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ, ಡಬಲ್ ಟೈಮ್ ಸೆಂಟರ್. ಈಗ ರಾಮರಾವ್ ಅಂಡ್ ಸನ್ಸ್ ಇರೋದು ಮಹಾರಾಷ್ಟ್ರ, ಕಂಪನಿ ಇರೋದು ಕರ್ನಾಟಕ. ಸೊ ಆದ್ರಿಂದ IGST ಅನ್ನ ಅಪ್ಲೈ ಮಾಡ್ಕೋಬೇಕು. ಅಂಡರ್ ಬಂದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇಲ್ಸ್ ಆಸ್ ಫಾಲೋಸ್, ರಾಜ ಅಂಡ್ ಸನ್ಸ್ ಸೇಲ್ಸ್ ಆಸ್ ಫಾಲೋಸ್ ಕೇರಳ. ಸೊ ಈಗ ನಮ್ಗೆ ಸೇಲ್ಸ್ ವೋಚರ್ ತಗೋಬೇಕು. ಇದು TI ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ TI/002/2026-27. ನೆಕ್ಸ್ಟ್ ಪಾರ್ಟಿ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ರಾಜ ಅಂಡ್ ಸನ್ಸ್. ನೆಕ್ಸ್ಟ್ ರಾಜ ಅಂಡ್ ಸನ್ಸ್ ಸೆಂಡ್ರಿ ಡೆಟಾರ್. ಪಾರ್ಟಿ ಸ್ಟೇಟ್ ಬಂದು ಕೇರಳ. ಸೇಲ್ಸ್ ಅಕೌಂಟ್. ಸ್ಪೆಸಿಫೈ ಡೀಟೇಲ್ಸ್ ಹಿಯರ್, ಟ್ಯಾಕ್ಸೇಬಲ್ ಗೂಡ್ಸ್. ನೆಕ್ಸ್ಟ್ ಐಟಮ್ ಬಂದು ಫಸ್ಟ್ ಒನ್ ಸೋಪ್. ಸೋಪ್ 50, ರೇಟ್ ಆಫ್ 67 rupees. ಸ್ಪೆಸಿಫೈ ಡೀಟೇಲ್ಸ್ ಹಿಯರ್, ಸೋಪ್ ಬಂದು 5%. ನೆಕ್ಸ್ಟ್ ರೈಸ್ ಬಂದು 20 bags, ರೇಟ್ ಬಂದು 1250. GST ನಿಲ್ ರೇಟೆಡ್, ಆದ್ರಿಂದ ಅದನ್ನ ಡೈರೆಕ್ಟ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ 60 ಪ್ಯಾಕೆಟ್ಸ್, ರೇಟ್ ಬಂದು GST ಬಂದು ಇದರಲ್ಲಿ ಡ್ರೈ ಫ್ರೂಟ್ಸಿಗೆ 5%. ನೆಕ್ಸ್ಟ್ ಟೂತ್ ಪೌಡರ್ 30 ಪ್ಯಾಕೆಟ್ಸ್, ರೇಟ್ ಬಂದು 23 rupees. ಟೂತ್ ಪೌಡರ್ನ GST ಬಂದು 5%. ನೆಕ್ಸ್ಟ್ ಸಾಲ್ಟ್ 19 rupees. GST ಬಂದು ನಿಲ್ ರೇಟೆಡ್ ಅಲ್ಲಿ ಇದೆ, ಆದ್ರಿಂದ ಡೈರೆಕ್ಟ್ ಆಗಿ ಹೋಗ್ರಿ. ನೆಕ್ಸ್ಟ್ ಪರ್ಫ್ಯೂಮ್ ಬಂದು 30 ಬಾಟಲ್, ರೇಟ್ ಬಂದು 49 rupees. GST ಪರ್ಸೆಂಟೇಜ್ ಬಂದು ಪರ್ಫ್ಯೂಮ್ ಇದು 12%. ನೆಕ್ಸ್ಟ್ ಶೇವಿಂಗ್ ಕ್ರೀಮ್ ಬಂದು 48, ರೇಟ್ ಬಂದು 49 rupees. ಸೊ GST ಪರ್ಸೆಂಟೇಜ್ ಬಂದು 12%. ನೆಕ್ಸ್ಟ್ ಶಾಂಪೂ 35 ಬಾಟಲ್ಸ್, ರೇಟ್ ಬಂದು ಈಚ್ ರೇಟ್ ಬಂದು 85 rupees. ಶಾಂಪೂ ಬಂದು 12%. ನೆಕ್ಸ್ಟ್ ಹೇರ್ ಆಯಿಲ್ಸ್ 45 rupees, 45 ಬಾಟಲ್ಸ್, ರೇಟ್ ಆಫ್ ಬಂದು 70 rupees ಒಂದು ಬಾಟಲ್ಗೆ. ಸೊ GST ಬಂದು ಹೇರ್ ಆಯಿಲ್ಸ್ಗೆ 12%.
ಟೂತ್ ಪೇಸ್ಟ್ ಬಂದು 40 ಸೆಟ್ಸ್, ರೇಟ್ ಆಫ್ ಬಂದು 64 rupees. GST ಬಂದು ಟೂತ್ ಪೇಸ್ಟಿಗೆ 5%. ಇದೇ ರೀತಿಯಾಗಿ IGST ಅನ್ನು ಅಪ್ಲೈ ಮಾಡ್ಕೊಳ್ಳಿ, ತಗೊಳುತ್ತೆ. ವೆರಿ ಇಂಪಾರ್ಟೆಂಟ್, ಪಾರ್ಟಿ ಸ್ಟೇಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಇ-ವೇ ಬಿಲ್ ಜನರೇಟೆಡ್ ಆಗುತ್ತೆ. ಇ-ವೇ ಬಿಲ್ ಜನರೇಟೆಡ್ ಆಗುವಾಗ ಇಲ್ಲಿ ಇ-ವೇ ಬಿಲ್ ನಂಬರ್ ಅನ್ನ ಹಾಕ್ಬೇಕು. TI/002/2026-27. ಅದ ನಂತರ ಇ-ವೇ ಬಿಲ್ 12 ಡಿಜಿಟ್ ನಂಬರ್ ಅನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡಿಸ್ಪ್ಯಾಚ್ಡ್ ಥ್ರೂ ಎಲ್ಲಿಂದ ಹೋಗ್ತಾ ಇದೆ ಅಂತ. ಫಸ್ಟ್ ನಾವು ಎಲ್ಲಿಂದ ತಗೊಂಡಿದೀವಿ ಅಂದ್ರೆ ಕರ್ನಾಟಕ ತಗೊಂಡಿದೀವಿ. ಶಿಫ್ಟಿಂಗ್ ಟು ಕೇರಳ. ಟ್ರಾನ್ಸ್ಪೋರ್ಟರ್ ನೇಮ್ ಅಲ್ಲಿ ನ್ಯೂ ನೇಮ್ ಅಂತ ತಗೊಂಡು ಹೆಸರನ್ನ ಹಾಕೊಳ್ಳಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟರ್ ID ಅಂದ್ರೆ ಲೈಸೆನ್ಸ್ ನಂಬರ್ ಇರುತ್ತಲ್ಲ, ಅದನ್ನ ಎಂಟ್ರಿ ಮಾಡ್ಕೋಬೇಕು. ರೋಡ್ ಅಲ್ಲಿ ಕೊಡ್ತಾ ಇದ್ರೆ ಅಥವಾ ಬಸ್ ಗಾಡಿಯಲ್ಲಿ ಕೊಡ್ತಾ ಇದ್ರೆ ರೋಡ್, ಇಲ್ಲ ರೈಲಲ್ಲಿ ಆಗ್ತಾ ಇದ್ರೆ, ಇಲ್ಲ ಅಥವಾ ಫ್ಲೈಟ್ ಅಲ್ಲಿ ಆಗ್ತಾ ಇದ್ರೆ, ಅಥವಾ ಹಡಗಲ್ಲಿ ಆಗ್ತಾ ಇದ್ರೆ ಶಿಪ್ ಅಂತ ತಗೊಳ್ಳಿ. ಸೊ ಇದು ನಾನು ರೋಡ್ ಅಲ್ಲಿ ಕಳಿಸ್ತಾ ಇದ್ದೀನಿ. ವೆಹಿಕಲ್ ನಂಬರು ಆಯ್ತಾ. ನಾವು ರೆಗ್ಯುಲರ್ ಆಗಿ ಕಳಿಸ್ತಾ ಇದ್ರೆ ರೆಗ್ಯುಲರ್ ಅಂತ ತಗೋಬೇಕು. ರೆಗ್ಯುಲರ್ ಈಗ ಎಂಟ್ರಿ ಮಾಡಿ ಆಯ್ತು. ಈ ಒಂದು ಬಿಲ್ ಅನ್ನ ಜನರೇಟ್ ಮಾಡಿ ತೋರಿಸ್ತಾ ಇದೀನಿ. Control-P ಬಿಲ್ ಹೇಗೆ ಬರುತ್ತೆ ಅಂತ ಪ್ರಿವ್ಯೂ ಅಲ್ಲಿ ತೋರಿಸ್ತಾ ಇದೀನಿ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ ಕೆಳಗಡೆ ಬಿಲ್. GST ರೇಟ್ ಅನ್ನ ಇಲ್ಲಿ ತೋರಿಸ್ತಾ ಇದೆ. 0% ಯಾವ್ದಕ್ಕೆ ಬಂದಿದೆ, 12% ಯಾವ್ದಕ್ಕೆ, 5% ಯಾವ್ದಕ್ಕೆ ಇಲ್ಲಿದೆ. 0%, 5%, 12% ತೋರಿಸ್ತಾ ಇದೆ. ನೆಕ್ಸ್ಟ್ ಯಾವ್ದಾವ್ದ್ರ ಐಟಮ್ ಅಂತ, ಐಟಮ್ ಬಂದು ಇಲ್ಲಿದೆ. ಸೊ ಬಿಲ್ ದೊಡ್ಡದಿರೋದ್ರಿಂದ ಕೆಳಗಡೆ ಹೋಗಿದೆ. ನೆಕ್ಸ್ಟ್ ಇದನ್ನ Alt-E ಎಕ್ಸ್ಪೋರ್ಟ್ ಡಾಟಾ. Alt-E ಎಕ್ಸ್ಪೋರ್ಟ್ ಡಾಟಾ. ಇದನ್ನ PDF ಅಲ್ಲಿ ಈ ಬಿಲ್ ಅನ್ನ ನಿಮ್ಗೆ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. PDF ಬಿಲ್. ಯಾಕಂದ್ರೆ ಬಿಲ್ ದೊಡ್ಡದಿರೋದ್ರಿಂದ ಈ ರೀತಿ 3 ಪೇಜ್ ಆಗಿ ಕಾಣಿಸ್ತಾ ಇದೆ. ಇದು ಎಲ್ಲದಕ್ಕೂ ಫ್ರಂಟ್ ತೋರಿಸುತ್ತೆ. ಪೇಜ್ ನಂಬರ್ 2 ಇದರಲ್ಲಿ ಕಂಟಿನ್ಯೂಷನ್. ಇದು ಕಂಟಿನ್ಯೂಷನ್. ನೆಕ್ಸ್ಟ್ ಇದು ಕಂಟಿನ್ಯೂಷನ್. IGST ಅಪ್ಲೈ ಆಗಿದೆ, ಬೇಕಾದ್ರೆ ಇಲ್ಲಿ ಟೋಟಲ್ ಅಷ್ಟು ಕೊಟ್ಟು 1765 ರೂಪಾಯಿ IGST ಅಪ್ಲೈ ಆಗಿದೆ. ಇನ್ನು ನಿಮ್ಗೆ ಈಸಿಯಾಗಿ ನೋಡ್ಬೇಕಂದ್ರೆ Alt-E ಎಕ್ಸ್ಪೋರ್ಟ್ ಡಾಟಾ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಕಾನ್ಫಿಗರ್ ಅಲ್ಲಿ ಸೊ ನಾನು ಫುಲ್ ಡೌನಿಗೆ ಹೋಗ್ಬೇಕು. ಯಾಕೆ ಅಂದ್ರೆ ನಿಮ್ಗೆ ಇಲ್ಲಿ ಅದನ್ನ ಬೇರೆ ಫಾರ್ಮೆಟ್ ಗೆ ತಗೋಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಎಕ್ಸ್ಪೋರ್ಟ್ ಫಾರ್ಮೆಟ್ ಗೆ ಹೋಗ್ತೀನಿ. ಇಲ್ಲಿ PDF ಇದೆ. ಈ PDF ಬದಲಿಗೆ ನಾನು ಎಕ್ಸೆಲ್ ಫಾರ್ಮೆಟ್ ಗೆ ತಗೋತಾ ಇದ್ದೀನಿ. ಇದನ್ನ ಎಕ್ಸೆಲ್ ಗೆ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಕ್ಸೆಲ್. ಸೊ ಎಕ್ಸೆಲ್ ಗೆ ಹೋದ್ರೆ ಈಗ ನಿಮ್ಗೆ ಪೂರ್ತಿ ಬಿಲ್ ಕರೆಕ್ಟ್ ಆಗಿ ಕಾಣಿಸುತ್ತೆ. ಒಂದೇ ಪೇಜ್ ಅಲ್ಲಿ ಬಿಲ್ ಬರುತ್ತಾವ. ನೆಕ್ಸ್ಟ್ ವೋಚರ್, ಇದನ್ನ ಸೇವ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕ್ಯಾಶ್ ಪೇಯ್ಡ್ ರಾಮರಾವ್ ಅಂಡ್ ಸನ್ಸ್ ಅಂತ ಇದೆ. ಪೇಯ್ಡ್ ಆಗಿದೆ. ಸೊ ರಾಮರಾವ್ ಅಂಡ್ ಸನ್ಸ್ ಗೆ ನೀವು ಪೇಯ್ಡ್ ಮಾಡ್ಬೇಕು. ಈಗ ನಾನು ರಾಮರಾವ್ ಅಂಡ್ ಸನ್ಸ್ ಪೇಮೆಂಟ್ ವೋಚರ್ ಅನ್ನ ತಗೊಂಡಿದ್ದೀನಿ. ಬಿಲ್ ಇಲ್ಲೇ ರೈಸ್ ಆಗ್ತಾ ಇರತ್ತೆ ಅವ್ರ ಬಿಲ್. ಅದನ್ನ ನೀವು ಪೇ ಮಾಡಿದ್ರಾಯ್ತು. 43,105 ರೂಪಾಯಿ 0.40 ಅಂತ ಇದೆ. ಆಯ್ತಾ. ಸೊ ಇಲ್ಲಿ ನೀವು ಅಗೇನೆಸ್ಟ್ ನಂಬರ್, ಬಿಲ್ ನಂಬರ್ ಅನ್ನ ಮೆನ್ಷನ್ ಮಾಡ್ಲೇಬೇಕು. ಅಗೇನೆಸ್ಟ್ ನಂಬರ್ ಹಾಕಿ ಮೆನ್ಷನ್ ಮಾಡಿ ಯಾವ ಬಿಲ್ ಇದು ನೀವು ಕೊಡ್ತಾ ಇದ್ದೀರಾ ಅಂತ. ಆಯ್ತಾ. ಕ್ಯಾಶ್. ನೆಕ್ಸ್ಟ್ ಕ್ಯಾಶ್ ಫ್ರಮ್ ರಾಜಾ ಅಂಡ್ ಸನ್ಸ್. ಅದಕ್ಕೆ ನೀವು ರಿಸಿಪ್ಟ್ ವೋಚರ್ ನೀವು ಅವರಿಂದ ತಗೊಂತಾ ಇದ್ದೀರಾ, ರಾಜಾ ಅಂಡ್ ಸನ್ಸ್ ಇಂದ. ಸೊ ಇಲ್ಲಿ
51,546.59. $51,546.58. ಆಯ್ತು. ಸೊ ನೆಕ್ಸ್ಟ್ ಈಗ ರಿಪೋರ್ಟ್ ಅನ್ನ ತೆಗಿಬೇಕು. ರಿಪೋರ್ಟ್ ಅನ್ನ ತೆಗಿಬೇಕು ಅಂದ್ರೆ ಡಿಸ್ಪ್ಲೇ, ಮೋರ್ ರಿಪೋರ್ಟ್ಸ್, ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್, GST ರಿಪೋರ್ಟ್ಸ್, GST ರಿಟರ್ನ್ ಆಕ್ಟಿವಿಟೀಸ್ ಅನ್ನ ಬೇಕಾದ್ರೆ ತಗೋಬಹುದು. ಇದರಲ್ಲಿ ರಿಟರ್ನ್ ಆಕ್ಟಿವಿಟೀಸ್ ಗೆ ಇಲ್ಲ ಅಷ್ಟರೊಳಗಿನ ಅಮೌಂಟ್ ಇದೆ. 50,000 ಮೇಲಿದ್ರೆ ಮಾತ್ರ ಬರುತ್ತೆ. 50,000 ಒಳಗಿದೆ ನಮ್ GST. ನಮ್ GST ಅನ್ನೋರು 50,000 ಮೇಲಿದ್ರೆ ಇಲ್ಲಿ ಅದರ ರಿಪೋರ್ಟ್ ಅನ್ನ ನಿಮ್ಗೆ ಮೆನ್ಷನ್ ಮಾಡ್ತಾ ಇಲ್ಲ. ಇಲ್ಲಿ 3B ಮತ್ತೆ 1 ಬರ್ಬೇಕಿದ್ರೆ 50,000 ಮೇಲೆ GST ಬಂದ್ರೆ ಮಾತ್ರ ತಗೊಳುತ್ತೆ. GST ಯುಟಿಲಿಟೀಸ್, GST ರೇಟ್ ಸೆಟಪ್, ಸ್ಟಾಕ್ ಐಟಮ್ ಮೇಲೆ ನೋಡಿ 0%, 5%, 12% ಡಿವೈಡ್ ಆಗಿದೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್